ಕೃಷ್ಣ ಅವರ ನಿಧನಕ್ಕೆ ರಾಜ್ಯದಲ್ಲಿ 3 ದಿನ ಶೋಕಾಚರಣೆಗೆ ಸರ್ಕಾರ ಆದೇಶವನ್ನು ಕೊಟ್ಟಿರೋದು. ಸರ್ಕಾರಿ ಕಟ್ಟಡಗಳ ಮೇಲೆ ಬಾವುಟವನ್ನು ಅರ್ಧಕ್ಕಿದು ಪ್ರೊಸೀಜರ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸರ್ಕಾರಿ ಕಟ್ಟಡಗಳ ಮೇಲೆ ರಾರಾಜಿಸುವ ರಾಷ್ಟ್ರಧ್ವಜ ಅದನ್ನು ಅರ್ಧಕ್ಕೆ ಇಳಿಸಲಿಕ್ಕೆ ಆದೇಶವನ್ನು ನೀಡಲಾಗಿದೆ. ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಸರ್ಕಾರಿ ಗೌರವದ ಜೊತೆಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕೃಷ್ಣ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮನ. ಡಿಸಿಎಂ ಡಿಕೆ ಶಿವಕುಮಾರ್ ಎಸ್.ಎಂ. ಕೃಷ್ಣ ಅವರ ಕಾಲಾವಧಿಯಲ್ಲಿ ನೀಲಿಗಣ್ಣಿನ ಹುಡುಗ ಅಂಥೇಳಿ ಪತ್ರಿಕೆಗಳಿಂದ ಮಾಧ್ಯಮಗಳಿಂದ ಕರೆಸ್ಕೊಳ್ತಾ ಇದ್ರು. ಆಮೇಲೆ ಈಗ ಎಸ್.ಎಂ. ಕೃಷ್ಣ ಸಂಬಂಧಿ ಕೂಡ ಆದರು. ಬಹುಶಃ ಸ್ವಲ್ಪ ಇಮೋಷನಲ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಗಿದ್ರು ಆಲ್ರೆಡಿ. ಹೌದಾ? ಬೆಳಗಾವಿಯಲ್ಲಿ ಹೊರಟಾಗ್ಲೇನೆ ರಿಯಾಕ್ಟ್ ಮಾಡುವಾಗ್ಲೇನೆ ಕಣ್ಣಲ್ಲಿ ನೀರಿತ್ತು. ನಾನು ಇನ್ನು ಆಮೇಲೆ ಭಾಳ ಇದು ಡಿ ಕೆ ಹಂಗೆ ನೋಡೋಕೆ ಮಾತ್ರ ಒಂಥರ ಹುಲಿತಾರ ಅಲ್ವಾ, ಗದ್ಗದ್ದಾಗ್ಬಿಡ್ತಾರೆ. ನಾನು ಅದನ್ನು ನೋಡಿದ್ದು ಬಂಗಾರಪ್ಪ ತೀರ್ಕೊಂಡಾಗ. ಅಂದರೆ ಒಂಥರ ಶೇಕ್ ಆಗಿ ಹತ್ತು ಬಿಡ್ತಾರೆ. ಇವರಿಗೆಲ್ಲ ಒಂಥರ ಎಸ್.ಎಂ. ಕೃಷ್ಣ ಅಂದರೆ ಅದೊಂಥರ ಅಸ್ಮಿತೆ ರೀ ಮಂಡ್ಯಕ್ಕೆ, ಆ ಒಕ್ಕಲಿಗ ಸಮುದಾಯಕ್ಕೆ ಕೂಡ. ಆಮೇಲೆ ನೋಡಿ, 2 ದೊಡ್ಡ ನಾಯಕರು, ಒಬ್ಬರು ದೇವೇಗೌಡರು, ಒಬ್ಬರು ಎಸ್.ಎಂ. ಕೃಷ್ಣ, ಬೇರೆ ಬೇರೆ ಪಾರ್ಟಿ. ಆಮೇಲೆ ಅವರಿಬ್ಬರನ್ನು ನೋಡೋದೇ ಹೆಮ್ಮೆ. ಅವರಿಬ್ಬರು ಹತ್ತಿರದಿಂದ ಮಾತಾಡೋದು ನಾನು ಭಾಳ ಅವ್ರು ಪಿಸು ಮಾತು ಕೇಳಿದ್ದೀನಿ. ಅಂದರೆ ಎಸ್.ಎಂ. ಕೃಷ್ಣ ಮತ್ತು ದೇವೇಗೌಡರು. ಆದರೆ ಬಹುವಚನ, ನೀವು ದೊಡ್ಡವರ, ನಾನು 6 ತಿಂಗಳು ನಿಮಗಿಂತ ದೊಡ್ಡವ, ಈ ಥರ. ಅಂದರೆ ಅದು ಹೋ ಇಮೋಷನಲ್ ಆಗೇ ಆಗ್ತಾರೆ. ಯಾಕೆಂದರೆ ಡಿ ಕೆ ಹೇಳ್ತಾರೆ, ನಾನು ಬಂಗಾರಪ್ಪನ ಶಿಷ್ಯ. ಕರೆಕ್ಟು, ಬಂಗಾರಪ್ಪನವರು ಇವರು ಫಸ್ಟ್ ಟೈಮ್ MLA ಆದಾಗ. ಆದರೆ ಒಂದು ದೊಡ್ಡ ಬೂಸ್ಟು ಅಂತ ಬಂದಿದ್ದಿದೆಯಲ್ಲ 1999 ಮತ್ತು 2004 ಅವಧಿಯಲ್ಲಿ ಅವರು ಮಂತ್ರಿಗಳಾದಾಗ. ಡಿ ಕೆ ಮುಂದೊಂದು ದಿನ ದೊಡ್ಡ ನಾಯಕರಾಗ್ತಾರೆ ಅನ್ನುವಂಥ ಒಂದು ಚಿತ್ರಣಗಳು ಕಂಡು ಬಂದಿದ್ದೆ 2004 ಆ ಕಾಲ ಅವಧಿಯಲ್ಲಿ. ಅದು ನಿಜ ಆಗುತ್ತೆ ಕೂಡ. ದೊಡ್ಡ ನಾಯಕರಿಗೆ ಗೊತ್ತಿರುತ್ತೆ, ಒಬ್ಬ ತಮ್ಮ ಒಂದು ಉತ್ತರಾಧಿಕಾರಿ ರೀತಿಯಲ್ಲಿ ಕೆಲವರನ್ನು ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ. ಕೆಲವು ನಾಯಕರುಗಳ ಬಗ್ಗೆ ಭಾಳ ಆ ಥರ ಇರ್ತದೆ. ಅದು ನೀವು ಈ ಸಿದ್ದರಾಮಯ್ಯನವರನ್ನು ಅಷ್ಟೇ, ಸ್ಮಿತಾ ಅವರೇ, ಸಿದ್ದರಾಮಯ್ಯನವ್ರ ಹತ್ರ ಯಾವುದಾದ್ರೂ ಒಂದು ಲೆಕ್ಕ ವಿಚಾರಕ್ಕೆ ಸಂಬಂಧಪಟ್ಟ, ಯಾಕೆಂದರೆ ಅವರು ಅದ್ಭುತವಾದಂಥ ಅರ್ಥಶಾಸ್ತ್ರಜ್ಞ. ಈಗ ಯಾರನ್ನಾದ್ರೂ ಕೇಳಿದರೆ ಅವರೊಂದು ಅದ್ಭುತವಾಗೊಂದು ಹೇಳ್ತಾರೆ, ಕೃಷ್ಣನ ಹತ್ರ ಕೇಳಿ ಅಂತ. ಅಂದರೆ ಕೃಷ್ಣ ಬೈರೇಗೌಡರ ಬಗ್ಗೆ ಅವ್ರಿಗೆಂಥ ಪ್ರೀತಿ ಗೊತ್ತಾ ಕೃಷ್ಣ ಬೈರೇಗೌಡರ ಬಗ್ಗೆ. ಇವರು ಇದಿರ್ಬೋದು, ಯಾವುದು ಕುರುಬ ಸಮುದಾಯ ಇರ್ಬೋದು, ಅವರು ಒಕ್ಕಲಿಗೆ ಸಮುದಾಯ. ಹಂಗೆ ಬರಲ್ಲ, ಕೆಲವೆಲ್ಲ ಗುರು ಶಿಷ್ಯ ಪರಂಪರೆ ಹಂಗೆ ಬರಲ್ಲ ಅಂತ ಓಕೆ ಮಾತಾಡಿದ್ದಾರೆ. ಐ ಥಿಂಕ್ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ರದ್ದು ಮಾಡಿದ್ದೀವಿ. ನಮ್ಮ ಶಾಸಕಾಂಗ ಸಭೆನೂ ಇತ್ತು. ನಾನೊಂದೆಲ್ಲ ಶಾಸಕರಿಗೆಲ್ಲ ಒಂದು ಡಿನ್ನರ್ ಕೂಡ ಇಟ್ಟಿದ್ದೆ. ಕೆಲವೆಲ್ಲ ವ್ಯವಸ್ಥೆ ಬಗ್ಗೆ ಅದೆಲ್ಲ ರದ್ದು ಮಾಡಿದ್ದೀವಿ. ಬೆಳಗಾಮಲ್ಲಿ ಸಾಯಂಕಾಲ 5 ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ್ ಜೋಡೋ ಭವನಲ್ಲಿ ಸಂತಾಪ ಸಭೆ ಇದೆ. ಈಗ ಮನೆಗೆ ಹೋಗ್ಬಿಟ್ಟು ಮನೆಯಿಂದ ಮದ್ದೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಎಲ್ಲ ವ್ಯವಸ್ಥೆ ಎಲ್ಲ ಸ್ವಲ್ಪ ನೋಡಬೇಕು. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ 10 ಗಂಟೆಗೆ ಮುಖ್ಯಮಂತ್ರಿಗಳು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಚರ್ಚೆ ಮಾಡಿ ಇವತ್ತು, ಯಾಕೆಂದರೆ ನಾಳೆ ನಾವು ಇಟ್ಕೊಂಡಿದ್ದರಿಂದ ಏನು ಮಾಡಬೇಕು ಅಂತೇಳಿ ಅಲ್ಲಿ ಅವರು ತೀರ್ಮಾನವನ್ನು ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎಬ್ಬರಿಸ್ಬಿಟ್ಟು ಮುಖ್ಯಮಂತ್ರಿಗೆ ಹೇಳ್ಬಿಟ್ಟೆ ನಾನು ಬಂದೆ. ಹೊರಡ್ತಾ ಇದ್ದೀನಿ, ಇದು ಆಗಿದೆ ಅಂತ ತೀರ್ಮಾನ ಮಾಡ್ತೀನಿ. ಮಿಕ್ಕಿದ ಕೆಲವು ವಿಚಾರಗಳನ್ನ ಎಲ್ಲ ಮಾತಾಡ್ತೀನಿ. ಭಾಳ ಒಮ್ಮೊಮ್ಮೆ ಭಾಳ ಆಶ್ಚರ್ಯ ಆಗೋದು ಸ್ಮಿತಾ ಅವರೇ, ಅವರಿಗೆ BJP ಆಯಿತಾ, BJP ಅವ್ರಿಗೆ ಜಾಸ್ತಿ ಗೊತ್ತಿಲ್ಲ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ, ಅಂದರೆ ಅವರ ಒಡನಾಟದ ಬಗ್ಗೆ. ಹಾಗಾಗಿ ಇವತ್ತು BJPಯಲ್ಲಿದ್ದರೂ ಕೂಡ ಎಲ್ಲ ನಡೆಸೋದೀಗ ಕಾಂಗ್ರೆಸ್ಸೇ. ಅಲ್ಲಿ
ಕಾಂಗ್ರೆಸ್ನವರೇ ಬಂದು ಮಾತಾಡಬೇಕು, ಕಾಂಗ್ರೆಸ್ ಅವರೇ ಮಾಡಬೇಕು, ಮತ್ತೊಂದು ಮಾಡಬೇಕು. ಹಾಗಂತ ನೋಡಿ, ಅದು ಒಂದು ಕರ್ನಾಟಕದ ರಾಜಕೀಯದ ಒಂದು ಭಾಳ ಅದ್ಭುತ ಒಂದು ಸುಂದರ ಚಿತ್ರಣ ಅದು. ಪಕ್ಷ ಅದೆಲ್ಲ ನೀವು ಹೋಗಿದಿರೋದು ಬೇರೆ ವಿಚಾರ, ಬಟ್ ನೀವು ನಮ್ಮವರೇ ಅಂತ. ನಾನೊಮ್ಮೆ ಎಸ್ ಎಂ ಕೃಷ್ಣ ಅವ್ರದ್ದು ಏನು KPCC ಕಚೇರಿಯಲ್ಲಿ ಹಿಂಗೆ ಮಾತಾಡಿದ್ರೆ ಈ ಒಂದು ಫೋಟೋ, ದೊಡ್ಡ ಫೋಟೋ ಇಟ್ಟಿದ್ರು. BJPಗೆ ಹೋಗಿದ್ದಾರಲ್ಲ, ಈಗ ನಿಮಗೇನು ಅನಿಸಲ್ವಾ ಅಂತ ಹೇಳಿದ್ರು. ಇದು ಅವ್ರದ್ದೇ ಸರ್ ಇದು ಅಂತಾರೆ. ನಮ್ಮನ್ನೆಲ್ಲ ರೆಡಿ ಮಾಡಿದ್ದೆ ಅವರು ಸರ್, ಅವ್ರು BJPಗೆ ಹೋಗಿರೋದು ಇದು ಅವ್ರದ್ದೇ. ಹೆಸರಿನಲ್ಲಿ ರಾಜಕೀಯ ಅಜಾತಶತ್ರು. ನಾನು ಹೇಳಿದೆ, BJPಗೆ ಹೋಗಿ ಹಲವಾರು ವರ್ಷಗಳಾಯಿತು. BJPಯವರು ಅಂದರೆ BJPಯವರಿಗೆ ಆ ಕಾಂಟ್ಯಾಕ್ಟ್ಗಳು ಭಾಳ ಕಡಿಮೆ ಅವ್ರ ಜೊತೆ, ಆದರೆ ಪ್ರೀತಿ ಇದೆ, ಗೌರವ ಇದೆ, ಎಲ್ಲವೂ ಇದೆ. ಅವರು ಬಂದು ಈಗ ಇನ್ನೊಂದು ನನಗೆ ಭಾಳ ಕ್ಯೂರಿಯಾಸಿಟಿ ಇರೋದು ಸ್ಮಿತಾ ಅವರೇ, ಈಗ ಅವರ ಪಾರ್ಥಿವ ಶರೀರಕ್ಕೆ ಸಾಧಾರಣವಾಗಿ ಯಾವುದೇ ಒಂದು ಪಾರ್ಟಿಯ ದೊಡ್ಡ ನಾಯಕರಿಗೆ ಆ ಪಕ್ಷದ ಒಂದು ಧ್ವಜ ಹಾಕ್ತಾರೆ. ನನಗೊಂದು ಭಾಳ ಕ್ಯೂರಿಯಾಸಿಟಿ ಇದೆ. ಆಯಿತು, ಅದು ಒಂದೋ ನ್ಯಾಷನಲ್ ಫ್ಲ್ಯಾಗ್ ಹಾಕೋದು ಬೇರೆ, ಆದರೂ ಕೂಡ ಒಂದು ಪಕ್ಷಕ್ಕೆ ಕೆಲಸ ಮಾಡಿದವ್ರಿಗೆ ಒಂದು ಹಾಕೇ ಹಾಕ್ತಾರೆ. ನನಗೀಗಲೂ ಅದು BJPದೋ ಕಾಂಗ್ರೆಸ್ದೋ ಅಂತ ಒಂದು ಇದ್ದೇ ಇದೆ. ಐ ಡೋಂಟ್ ನೋ ಅದು ಏನು ಅಂತೇಳಿ. ಬಟ್ ಅಜಾತಶತ್ರು ಅಂದರೆ ಎಲ್ಲ ಜಾತಿ ಸಮುದಾಯ ಎಲ್ಲರನ್ನು ಒಂದೇ ಥರ ನೋಡಿದಂಥ ಮಹಾನಾಯಕ. 3 ದಿನಗಳ ಶೋಕಾಚರಣೆ, ಸರ್ಕಾರಿ ಕಟ್ಟಡಗಳಲ್ಲಿ ಅರ್ಧ ಮಟ್ಟದಲ್ಲಿ ರಾಷ್ಟ್ರಧ್ವಜ, ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ. ಕಾಂಗ್ರೆಸ್ ಸರ್ಕಾರವಂತೂ ಇದು ಕಾಂಗ್ರೆಸ್ ನಾಯಕ ಅನ್ನೋ ರೀತಿಯಲ್ಲೇ ಟ್ರೀಟ್ ಮಾಡ್ತಾ ಇದ್ದಾರೆ, ಮಾಡಬೇಕು ಕೂಡ. ಅವರವರ ಕಾಲಘಟ್ಟದಲ್ಲಿ ಏನು ಬದಲಾವಣೆಗಳಾಯಿತು ಗೊತ್ತಿಲ್ಲ, ಆದರೆ ಇವತ್ತು ಬೆಂಗಳೂರಿನಲ್ಲಿ ಮೂಲತಃ ಬೆಂಗಳೂರು ಯಾರಾದರೂ ಇದ್ದರೆ, ಅವರೇನಾದರೂ ಕೋಟ್ಯಾಧಿಪತಿಗಳಾಗಿದ್ದರೆ ಅದಕ್ಕೆ ಎಸ್ ಎಂ ಕೃಷ್ಣ ಕಾರಣ. ಅಂದರೆ ನಿಮ್ಮ ಹುಟ್ಟಿನಿಂದ ಕೋಟ್ಯಾಧಿಪತಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಕೆಲವರು ಸೈಟಿಗೆ 15,000 ಇಲ್ಲದ ಸೈಟು ರಾತ್ರಿ ಎದ್ದು ಬೆಳಗ್ಗೆದ್ದಾಗ ಅದು 50 ಲಕ್ಷದ ಸೈಟ್ ಆಗುತ್ತೆ. BDAಗೆ ಇಷ್ಟೊಂದು ಮಹತ್ವ ಬರುತ್ತೆ. ಬೆಂಗಳೂರು ಕಳೆದೋಗುವ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ನೋಡಿ, ಸಿಂಗಾಪುರ್ ಆಗಿದೆ ರೀ, ನಾನಿಲ್ಲ ಅಂತ ಹೇಳಲ್ಲ. ಬೆಂಗಳೂರಿನ ಮಟ್ಟಿಗೆ ಸಿಂಗಾಪುರ್ ಖಂಡಿತವಾಗ್ಲೂ ಆಗಿದೆ. ಹಾಗಂತ ನೀವು ಮಕ್ಕಿ ನೋಡೋಕೆ ಹೋಗಬೇಡಿ, ಆ್ಯಪಲ್ ಟು ಆ್ಯಪಲ್ ನೋಡೋಕೆ ಹೋಗಬೇಡಿ. ಸಿಂಗಾಪುರಲ್ಲಿ ಹಂಗಿದೆ, ಹಂಗಲ್ಲ ಅಂತ. ಯಾವ ಥರ ಬೆಂಗಳೂರು, ಮೊನ್ನೆ ಯಾವುದೋ ಒಂದು ನಾನೊಂದು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದೆ, 1985 ವಿದ್ಯಾರಣ್ಯಪುರದ್ದು, ನಂಜಪ್ಪ ಸರ್ಕಲ್ KSRTC ಬಸ್ದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ನೂ 40 ವರ್ಷ ಆಗಿಲ್ಲ, ಬೆಂಗಳೂರು ಎಲ್ಲಿಗೆ ಹೋಗಿದೆ, ಅದು ವಿದ್ಯಾರಣ್ಯಪುರದಲ್ಲಿ. ಆಗ ಆ ಜಾಗಕ್ಕೆ ಎಷ್ಟು ಬೆಲೆ ಇದ್ದಿರ್ಬೋದು. ಆ ಇಡೀ ವಿದ್ಯಾರಣ್ಯಪುರವನ್ನು 2 ಕೋಟಿಗೆ ಇಡೀ ವಿದ್ಯಾರಣ್ಯಪುರವನ್ನೇ ಕೊಂಡುಕೊಳ್ಬೋದಾಗಿತ್ತು. ಅಂಥದ್ರಲ್ಲಿ 30-40 ಸಿಗೋದು ಕಷ್ಟ. 30-40 ಸಿಗೋದು ಕಷ್ಟ. ಅದು ಆಮೇಲೆ ಈ ಮನುಷ್ಯ ಎದುರಿಸಿದಂಥ ಅತೀ ಕಷ್ಟಕರ ಸನ್ನಿವೇಶ ಡಾಕ್ಟರ್ ರಾಜ್ಕುಮಾರ್ ಅಪಹರಣ. 106 ದಿನಗಳು. ನನಗೆ ಖರ್ಗೆ ಅವರ ಮಾತನ್ನು ಕೂಡ ಕೇಳಬೇಕು ಅಂತ ಭಾಳ ಕುತೂಹಲದಿಂದಿದ್ದೀನಿ, ಖರ್ಗೆ ಏನು ಮಾತಾಡ್ತಾರೆ ಅಂತೇಳಿ. ವೀರಪ್ಪ ಮೊಯ್ಲಿ ಕೂಡ, ಯಾಕಂದರೆ ವೀರಪ್ಪ ಮೊಯ್ಲಿ ಅವರ ಕಾಲಾವಧಿಯಲ್ಲಿ ಇವರು ಉಪಮುಖ್ಯಮಂತ್ರಿ ಆಗಿದ್ದರು. ಆ 106 ದಿನಗಳ ಕಾಲ ಕಾಡಲ್ಲಿದ್ದವ್ರನ್ನ ಕರ್ಕೊಂಬರೋದಕ್ಕೆ ನಡೆಯುವಂಥ ಪ್ರಯತ್ನಗಳಿದೆಯಲ್ಲ, ಬಾ 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 ಬಾ. ಮಾಜಿ ಸಚಿವ ಸೀತಾರಾಮ್ ಕೂಡ ಇದ್ದಾರೆ, KS ರಾಮಯ್ಯ ಅವರ ಪುತ್ರ. ಮಾನ್ಯ ಎಸ್ ಎಂ ಕೃಷ್ಣ ಅವರ ಅಗಲಿಕೆ ಈ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ತುಂಬಲಾರದಂಥ ಒಂದು ನಷ್ಟ ಇವತ್ತು ಉಂಟಾಗಿದೆ. ಮಾನ್ಯ ಎಸ್ ಎಂ ಕೃಷ್ಣಾಜಿಯವರು ಶಾಸಕರಾಗಿ, ಸಭಾಧ್ಯಕ್ಷರಾಗಿ, ಈ ನಾಡಿನ ಮುಖ್ಯಮಂತ್ರಿಗಳಾಗಿ, ರಾಜ್ಯಪಾಲರಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು. ಯಾವ ಸ್ಥಾನವನ್ನು ಅಲಂಕರಿಸಿದ್ರೋ ಪ್ರತಿಯೊಂದು ಹಂತದಲ್ಲೂ ಸಹ ಸಭಾಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು. ಎಸ್ ಎಂ ಕೃಷ್ಣ ಅವರು ನಾವೆಲ್ಲರೂ ನೆನಪು ಇಟ್ಕೊಂಡಿರೋ ಹಾಗೆ ಬಹುಶಃ ಕರ್ನಾಟಕ ರಾಜ್ಯ ಅಥವಾ ಬೆಂಗಳೂರು ಮಹಾನಗರ ಜಾಗತಿಕ ಮಟ್ಟದಲ್ಲಿ ಇವತ್ತು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ಎಸ್ ಎಂ ಕೃಷ್ಣಾಜಿ ಅವರು. ಅದಕ್ಕೆ ಕಾರಣ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು. ಒಬ್ಬ ಹಿರಿಯ ಚೇತನ, ಹಿರಿಯ ನಾಯಕ, ಒಬ್ಬ ಜನಾನುರಾಗಿಯಾಗಿ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ಅಭಿಮಾನಿಗಳು, ಬೆಂಬಲಿಗರೇನಿದ್ದಾರೆ